ಮಾಡ್ತಾ ಇದ್ವಿ. ನಮ್ಮ ಸಂಸ್ಥೆ ಪ್ರಾರಂಭವಾಗಿದ್ದು 1985. ಸೊ 85ರಿಂದ ಈಗ 40ನೇ ವರ್ಷದಲ್ಲಿ ನಡೀತಾ ಇದೆ. ಈ ಬರೋ ಏಪ್ರಿಲ್ 3ನೇ ತಾರೀಕಿಗೆ ನಾವು 40 ವರ್ಷಗಳನ್ನ ಪೂರೈಸ್ತಾ ಇದ್ದೀವಿ. ಸೊ ಹಾಗಾಗಿ ಈ ಒಂದು 40ನೇ ವರ್ಷಗಳ ಅಂಗವಾಗಿ ನಾವು ಒಂದು ಸೇವಾ ದಿನ ಮತ್ತು ಅಂತಾರಾಷ್ಟ್ರೀಯ ಅಂಗವಿಕಲರ ದಿನಾಚರಣೆಯನ್ನು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಸೊ ನಮ್ಮದು ಆ್ಯಕ್ಚುಲಿ ಮುಖ್ಯವಾಗಿ ಸೇವಾ ಇನ್ ಆಕ್ಷನ್ನ ಧ್ಯೇಯ ಏನಂದರೆ ಈ ಒಂದು ದಿವ್ಯಾಂಗ ಜನರ ಸಬಲೀಕರಣಗೊಳಿಸುವಂಥದ್ದು ಮತ್ತು ಅವ್ರನ್ನ ಮುಖ್ಯವಾಹಿನಿಗೆ ಅವ್ರನ್ನ ಒಂದು ಧ್ಯೇಯ ಇದೆ. ಈ ಒಂದು ದಿವ್ಯಾಂಗ ಜನರ ಒಳಗೊಳ್ಳುವಿಕೆ ಅಂದರೆ ಮುಖ್ಯವಾಹಿನಿಗೆ ಅವರನ್ನ ಸೇರಿಸುವಂಥದ್ದು ಮತ್ತು ಅವರ ಸುಸ್ಥಿರ ಭವಿಷ್ಯದ ಕುರಿತು ನಾವು ಒಂದು ಜಾಗೃತಿಯನ್ನು ಜನರಲ್ಲಿ ಉಂಟು ಮಾಡಬೇಕು ಅಂತ. ಸೊ ನಾವು ಕೋರಮಂಗಲದಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಈ ಒಂದು ಸೇವೆಗಾಗಿ ನಡಿಗೆಯನ್ನು ನಾವು ಬೆಳಗ್ಗೆ 8:30ಕ್ಕೆ ಸೇರುವಂಥದ್ದು. ಆಮೇಲೆ ನಡಿಗೆಯನ್ನು 9ಕ್ಕೆ ನಾವಲ್ಲಿಂದ ಪ್ರಾರಂಭ ಮಾಡಿ ಮುಕ್ತಾಯವನ್ನು ನಾವು ಈ ಕರ್ನಾಟಕ ರೆಡ್ಡಿ ಜನಸಂಘ ವಿದ್ಯಾಸಂಸ್ಥೆ ಅಲ್ಲಿಗೆ ನಾವು ನಡಿಗೆಯನ್ನು ಕೊಂಡೊಯ್ತೀವಿ. ಸೊ ಮುಕ್ತಾಯ ಅಲ್ಲಿ ಕರ್ನಾಟಕ ರೆಡ್ಡಿ ಜನಸಂಘ ವಿದ್ಯಾಸಂಸ್ಥೆಗಳ ಆವರಣದಲ್ಲಿ ಮುಕ್ತಾಯ ಆಗುತ್ತೆ. ಮುಕ್ತಾಯ ಅನಂತರ ಅಂದರೆ ಅದು 1.6 ಕಿಲೋಮೀಟರನ್ನು ನಾವು ಕ್ರಮಿಸ್ತಾ ಇದ್ವಿ. ಸೊ ಈ ನಡಿಗೆಯಲ್ಲಿ ಯಾರೆಲ್ಲ ಇರ್ತಾರೆ ಅಂದರೆ ನಮ್ಮ ದಿವ್ಯಾಂಗ ಜನ ಮಕ್ಕಳು ಮತ್ತು ಯುವಕರು, ಆಮೇಲೆ ಈ ಕಾಲೇಜ್ ವಿದ್ಯಾರ್ಥಿಗಳು, ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು, ಫ್ಯಾಮಿಲಿ, ಕುಟುಂಬವನ್ನು ನಾವು ಆಹ್ವಾನ ಮಾಡಿದ್ದೀವಿ. ಸೊ ಅಂದರೆ ಎಲ್ಲರೂ ತಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಬನ್ನಿ, ನಮ್ಮೊಂದಿಗೆ ಕೈ ಜೋಡಿಸಿ ಅಂತ ಕರೆ ನೀಡಿರೋದ್ರಿಂದ ಇವನ್ ಫ್ಯಾಮಿಲೀಸ್ ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಸೊ ಈ ನಡಿಗೆಗೆ ಇವನ್ ನಮ್ಮ ಇದು MP ಬೆಂಗಳೂರು ದಕ್ಷಿಣ ಲೋಕಸಭಾ ಸದಸ್ಯ ತೇಜಸ್ವಿ ಸೂರ್ಯ ಅವರು ಒಪ್ಕೊಂಡಿದ್ದಾರೆ ಬರೋದಕ್ಕೆ. ಮತ್ತು ಅವರು ಈ ನಡಿಗೆಯಲ್ಲಿ ನಮ್ಮ ಈ ದಿವ್ಯಾಂಗ ಜನರೊಂದಿಗೆ ನಡಿಗೆ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡು ಅವರು ಈ ನಡಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಸೇವೆಗಾಗಿ ನಡಿಗೆ ಅನ್ನೋದು ನಾವು ಈಗ 40ನೇ ವರ್ಷದ ಅಂಗವಾಗಿ ನಾವು ಇದನ್ನ ಹಮ್ಮಿಕೊಂಡಿದ್ದೀವಿ. ಸೊ ಏಪ್ರಿಲ್ 3 ಮತ್ತೆ ಅವರ ಒಂದು ಸುಸ್ಥಿರ ಭವಿಷ್ಯದ ಕುರಿತು ಜಾಗೃತಿ ಮೂಡಿಸೋದು ನಮಗೆಲ್ಲ ಗೊತ್ತಿದೆ. ಈಗ ಇವತ್ತು ನಮ್ಮದು ಯಾವುದಾದ್ರು ಅಂತಾರಾಷ್ಟ್ರೀಯ ಅಂಗವಿಕಲರ ದಿನಾಚರಣೆಯ ಥೀಮ್ ಕೂಡ ಈ ವರ್ಷ ವಿಷಯ ಕೂಡ ಅದೇ ಇದೆ. ಏನಂದ್ರೆ ಇದು ಈ ದಿವ್ಯಾಂಗ ಜನರ ನಾಯಕತ್ವವನ್ನು ವೃದ್ಧಿ ಮಾಡುವ ಮೂಲಕ ಅವರನ್ನ ಒಳಗೊಳ್ಳುವಿಕೆ ಅಂದರೆ ಮುಖ್ಯವಾಹಿನಿಗೆ ತರುವಂಥದ್ದು ಮತ್ತು ಅವರ ಸುಸ್ಥಿರ ಭವಿಷ್ಯಕ್ಕಾಗಿ ಕಾರ್ಯನಿರ್ವಹಿಸಬೇಕು ಅನ್ನೋದು ನಮ್ಮ ಇವನ್ UN ವಿಶ್ವಸಂಸ್ಥೆಯ ಒಂದು ಫೋಕಸ್ ಕೂಡ ಈ ವರ್ಷದ್ದು ಗಮನ ಆ ಕಡೆ ಇದೆ. ಸೊ my colleague Manjula ma'am has said, this is a start of a 40 years celebration for Seva in Action. We've been working for the various disabled disabilities in the last 40 years. We are planning to start our celebration of 40 years with this walk so that we create more awareness among people and about the disabilities, about the organizations and the hardships of the disabled people. We also through this want to reach out to people so that if there are more people among the who need help, we always come forward to help them. So this is just a line of awareness programs and celebration of 40 years, and also take advice and inputs from people like you as to how we can improve our services better. This is what the Reddy Johnson Institution School College. It will be about 1.7 kilometers, as we will be walking with the disabled children as much as they can, and we are expecting about 600-700 of our volunteers, friends, disabled people, their family to be walking, including friends like you. We are hoping about 700 volunteers, and we are providing them with a t-shirt and cap so that everybody is identified that this is a group walking. That is the idea. ನಮ್ಮ ಜೊತೆ ಸೇವಾ ಇನ್ ಆಕ್ಷನ್ ಜೊತೆ ಅರುಣಚೇತನ ಮತ್ತು ಮನೋನಂದನ ಇದು ಒಂದೇ ಅಂಬ್ರೆಲಾ ಕೆಳಗಡೆ ನಾವೆಲ್ಲ ಒಟ್ಟಾಗಿ ಒಂದೇ ಕೆಲಸ ಮಾಡ್ತಾ ಇದ್ದೀವಿ.
ನಿರಂತರವಾಗಿ ಜೊತೆಯಲ್ಲಿ ಎಲ್ಲರೂ ಒಂದೇ ಧ್ಯೇಯ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಸೊ ಇದು 3 ಸಂಸ್ಥೆಗಳು ಒಂದು ಅಂಬ್ರದ ಕೆಳಗಡೆ ನಾವು ಸೇವೆ ಸಲ್ಲಿಸ್ತಾ ಇರೋದ್ರಿಂದ 3 ಕಡೆಯಿಂದನೂ ಜನ ಬಂದು ಸೇರ್ತಾರೆ ಅವತ್ತು. ಮತ್ತು ಇದರ ಜೊತೆಗೆ ಕಾಲೇಜ್ ವಿದ್ಯಾರ್ಥಿಗಳು, ಅನೇಕ ಪೋಷಕರು ಮತ್ತು ಸಮಾಜದ ಕಾಳಜಿ ಇರೋರು ಎಲ್ಲರೂ ಬಂದು ಇದರಲ್ಲಿ ತೊಡಗಿಸ್ತಾರೆ.